go to our third program, which is menu driven program to perform addition and multiplication of two matrices. Matrix ke singular, matrices ಅಂದರೆ ಪ್ಲೂರಲ್. ಓಕೆ, ಸೊ ಮ್ಯಾಟ್ರಿಸಸ್ ಎರಡು ಮ್ಯಾಟ್ರಿಕ್ಸ್ನ ತೊಗೊಂಡ್ಬಿಟ್ಟು ಆ ಮ್ಯಾಟ್ರಿಕ್ಸ್ನ ಅಡಿಷನ್ನು ಮಲ್ಟಿಪ್ಲಿಕೇಷನ್ನು ಮಾಡಬೇಕು. ಅಡಿಷನ್ ಮಲ್ಟಿಪ್ಲಿಕೇಷನ್ನ ಸ್ವಿಚ್ಚಲ್ಲಿ ಹಾಕ್ಬಿಟ್ಟು ಯಾವ್ದು ಮಾಡಬೇಕು ಅಂತ ಕೇಳ್ಕೋಬೇಕು, ಆಮೇಲೆ ಮಾಡಬೇಕು. ಓಕೆ, ಸೊ ದಟ್ ಈಸ್ ದ ಅಬ್ಜೆಕ್ಟಿವ್ ಆಫ್ ದ ಪ್ರೋಗ್ರಾಮ್. ಇದನ್ನು ನೀವು ಅಬ್ಜೆಕ್ಟಿವ್ ಆಫ್ ದ ಪ್ರೋಗ್ರಾಮ್ನ ನೀವು ಡಬಲ್ ಸ್ಲ್ಯಾಶಲ್ಲೋ ಅಥವಾ ಇದು ಲೈನ್ ತುಂಬ ಇಲ್ವಲ್ಲ, ಸೊ ಡಬಲ್ ಸ್ಲ್ಯಾಶಲ್ಲಿ ಪ್ರೋಗ್ರಾಮ್ನ ತೋರಿಸಿ ಆಮೇಲೆ what is mandatory, which is called as preprocessor directive or linker. ಎರಡನ್ನೂ ಹೇಳ್ತೀವಿ, ಎರಡನ್ನೂ ನಾವು ಎರಡು ಮೀನಿಂಗ್ ಒಂದೇ ಇದೆ. ಲಿಂಕರ್ ವಿಚ್ ಲಿಂಕ್ಸ್ ದಿ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ ಆರ್ ಎನಿ ಅದರ್ ಹೆಡರ್ ಫೈಲ್ ಟು ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ವಾಟ್ ವಿ ಡು, ರೈಟ್? ಅದಕ್ಕೆ ಲಿಂಕರ್ ಅಂತೀವಿ. ಹೆಡರ್ ಫೈಲ್ನ ಕಾಲ್ ಮಾಡೋದಕ್ಕೂ ಕೂಡ ನಾವು ಪ್ರೀಪ್ರೊಸೆಸರ್ ಡೈರೆಕ್ಟಿವ್ಸ್ ಅಂತಲೂ ಅಂತೀವಿ. ಓಕೆ, ಸೊ ವಿಚ್ ಈಸ್ ಎ ಮ್ಯಾಂಡೇಟ್ರಿ. ಆ್ಯಂಡ್ ವಾಯ್ಡ್ ಮೇನ್, ಇಲ್ಲಿ ಇಂಟ್ ಮೇನ್ ಕಾಣ್ತಾ ಇದೆ ಅಂದರೆ ಇಲ್ಲಿ ಲಾಸ್ಟಿಗೆ ರಿಟರ್ನ್ 0 ಇರುತ್ತೆ ಅಂತ ಅರ್ಥ. ಓಕೆ, ಸೊ ಮೇನ್ ಫಂಕ್ಷನ್ ಸ್ಟಾರ್ಟ್ ಆಯಿತು. ಅದರಲ್ಲಿ ವಿ ಹ್ಯಾವ್ ಡಿಕ್ಲರೇಷನ್ ಪಾರ್ಟ್, ಇದಿಷ್ಟು ಡಿಕ್ಲರೇಷನ್ ಪಾರ್ಟ್. ಡಿಕ್ಲರೇಷನ್ ಪಾರ್ಟಲ್ಲಿ ಏನೇನು ಡಿಕ್ಲೇರ್ ಮಾಡಿದ್ದೀವಿ ನೋಡ್ಕೊಳ್ಳೋಣ ಒಂದೊಂದೇ. ಸೊ ಮ್ಯಾಟ್ರಿಕ್ಸ್ ಆಫ್ ಎ ವೇರ್ ಇಟ್ ಹ್ಯಾಸ್ 2 ಇಂಡಿಸಸ್. ಮ್ಯಾಟ್ರಿಕ್ಸ್ಗೆ ಹೇಳ್ದಾಗೆ ಇಂಡೆಕ್ಸ್ಗೂ ಹೇಳ್ದಾಗೆ ಮ್ಯಾಟ್ರಿಸಸ್ ಅಂದಾಗೆ 2 ಇಂಡೆಕ್ಸ್ಗೆ ಇಂಡಿಸಸ್ ಅಂತ ಹೇಳ್ಬೋದು. ವೇರ್ ಮ್ಯಾಕ್ಸಿಮಮ್ ಸೈಜ್ ಆಫ್ ರೋ ಆ್ಯಂಡ್ ಕಾಲಮ್ಸ್, ಇದನ್ನು ರೋ ಅಂತೀವಿ, ಇದನ್ನು ಕಾಲಮ್ ಅಂತೀವಿ. ರೋ ಮ್ಯಾಕ್ಸಿಮಮ್ ರೋಸ್ ಆ್ಯಂಡ್ ಕಾಲಮ್ಸ್ ಪಾಸಿಬಲ್ ಟು ದಿಸ್ ಮ್ಯಾಟ್ರಿಕ್ಸ್ ಎ ಈಸ್ 10 10, ಫಾರ್ ಬಿ ಈಸ್ ಅಗೇನ್ 10 10, ಆ್ಯಂಡ್ ದ ರಿಸಲ್ಟೆಂಟ್ ಆಲ್ಸೋ 10 10. ಓಕೆ, ನೀವು ರೋಸ್ ಕಾಲಮ್ಸ್ ಕೊಡುವಾಗ ಹುಷಾರಾಗಿ ಕೊಡಬೇಕು, ಇಷ್ಟರೊಳಗೆ ಕೊಡಬೇಕು ಅಷ್ಟೇ. ಓಕೆ, ಬಿಕಾಸ್ ಫಾರ್ ಉಳಿದಿದ್ದ ಆಪ್ರೇಷನ್ ಆಗಬೇಕಲ್ಲ, ಹಾಗೆ. ಓಕೆ, ರೈಟ್. ಅದರ್ ವೇರಿಯೇಬಲ್ಸ್ ಯಾವ್ಯಾವ ತೊಗೊಂಡಿದ್ದೀವಿ ನೋಡ್ಕೊಳ್ಳಿ. ವೇರ್ ವಿ ನೀಡ್ R1 ಫಾರ್ ರೋ 1, C1 ಫಾರ್ ಕಾಲಮ್ 1, ಸಿಮಿಲರ್ಲಿ R2 ಫಾರ್ ರೋ 2 ಆ್ಯಂಡ್ ಕಾಲಮ್ 2 ಫಾರ್ ದಿ ಸೆಕೆಂಡ್ ಮ್ಯಾಟ್ರಿಸಸ್. ಇದಿಷ್ಟು ಸೆಕೆಂಡ್ ಮ್ಯಾಟ್ರಿಕ್ಸ್ಗಳಿಗೆ, ಇದಿಷ್ಟು ಯಾವುದು, ಇದಿಷ್ಟು ಫಸ್ಟ್ ಮ್ಯಾಟ್ರಿಕ್ಸ್ಗೆ ಅಷ್ಟೇ, ರೈಟ್? ಓಕೆ, ವಿಲ್ ಗೋ ಟು ಕಂಟಿನ್ಯೂ. ನಾವು ಅಲ್ಲಿ ಲೂಪ್ ಯೂಸ್ ಮಾಡಲಿಕ್ಕೆ ನಾವು I J K ಎಲ್ಲ ಯೂಸ್ ಮಾಡ್ತಾಯಿದ್ದೀವಿ. ಲೂಪಲ್ಲಿ ಬೇಕಾಗುತ್ತೆ ಈಚ್. ಆ್ಯಂಡ್ ಚಾಯ್ಸ್ ಈಸ್ ಫಾರ್ ಮೆನು ಡ್ರಿವನ್ ಪ್ರಾಪರ್ಟಿಗೆ ಅಡಿಷನ್ ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು, ಎಡಿಷನ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಫಸ್ಟ್ ಮ್ಯಾಟ್ರಿಕ್ಸ್ಗೆ ಬೇಕಾಗಿರೋ ರೋಸ್ ಕಾಲಮ್ಸ್ ತೊಗೊಳ್ಳೋದು ಇದರಲ್ಲಿ. ಓಕೆ, ಸೊ ಫಸ್ಟ್ ಮ್ಯಾಟ್ರಿಕ್ಸ್ಗೆ ಬೇಕಾಗಿರೋ ರೋ ಕಾಲಮ್ನ ಯಾವ ರೀತಿ ತೊಗೊಂಡಿದ್ದೀವಿ, ಪರ್ಸೆಂಟಿ ತೊಗೊಂಡಿದ್ದೀವಿ ನೋಡಿ. ಎರಡು ವ್ಯಾಲ್ಯೂ R1 R2ಗೆ ಪರ್ಸೆಂಟಿ ಕೊಟ್ಟು ವ್ಯಾಲ್ಯೂಸ್ ತೊಗೊಂಡ್ವಿ ಅಷ್ಟೇ. ಎಂಟರ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಅಂತ ಮತ್ತೆ ಕೇಳ್ತೀವಿ. ಇದೆರಡು ನೋಡಿ ಎರಡು ಸಲ ರಿಪೀಟ್ ಆಗುತ್ತೆ, ಫಸ್ಟ್ ಮ್ಯಾಟ್ರಿಕ್ಸ್ಗೆ ಮತ್ತು ಸೆಕೆಂಡ್ ಮ್ಯಾಟ್ರಿಕ್ಸ್ಗೆ. ಫಸ್ಟ್ ಮ್ಯಾಟ್ರಿಕ್ಸ್ ಈಗ ಬಂದಿದೆ, ವಿ ಹ್ಯಾವ್ ಫಾರ್ ಲೂಪ್. ಬೇಕಾದರೆ ನೀವು ಇದು ಇವೆರಡನ್ನೂ ತೆಗೆದಾಕ್ಬಿಡಿ, ಬೇಡ ಎಕ್ಸ್ಟ್ರಾ, ಇಷ್ಟೇ ಬರೆದ್ರೂ ಸಾಕು, ವರ್ಕ್ ಆಗುತ್ತೆ. ಚೆಕ್ ಮಾಡಿ ನೋಡಿ. ಬೇಕಾದ್ರೆ ಬ್ರಾಕೆಟ್ಸ್ನ ನೀವು ಒಂದು ಸಲ ಇದೇ ಪ್ರೋಗ್ರಾಮ್ ಇದೇ ಥರ ಟೈಪ್ ಮಾಡಿ ರನ್ ಮಾಡಿದರೆ ಈ ಬ್ರಾಕೆಟ್ಸ್ನ ತೆಗೆದು ನೋಡಿ, ಹಾಗೆ ವರ್ಕ್ ಆಗುತ್ತೆ. ಓಕೆ, ರೈಟ್. ಹೇಗೆ ವರ್ಕ್ ಆಗುತ್ತೆ ಅಂದರೆ ಅದಕ್ಕೂ ಸೊಲ್ಯೂಷನ್ ಇದೆ ನೋಡ್ಕೊಳ್ಳಿ. ಹೇಗೆ ವರ್ಕ್ ಆಗುತ್ತೆ ಅಂದರೆ, ದಿಸ್ ಫಾರ್ ಲೂಪ್ ಕಂಟ್ರೋಲ್ಸ್ I = 0, I <r1,
plus plus for loop controls this statement and this for loop controls this statement scanf. ಇದಿಷ್ಟು ಲೂಪ್ ಆದಮೇಲೆ ವಾಪಸ್ ಈ ಲೂಪ್ಗೆ ಹೋಗಲೇಬೇಕು. ಓಕೆ, ಮತ್ತೆ ಬಂದ್ಬಿಟ್ಟು ಇದು ನೆಕ್ಸ್ಟ್ ಲೂಪ್ ಮಾಡುತ್ತೆ, ಆಮೇಲೆ ಮತ್ತೆ ವಾಪಸ್ ಹೋಗುತ್ತೆ, ಮತ್ತೊಂದು ಲೂಪ್ ಮಾಡುತ್ತೆ. ನೀವು 3x3 ಕೊಟ್ಟಿದ್ರೆ ಮಾತ್ರ ಮತ್ತೆ ವಾಪಸ್ ಹೋಗುತ್ತೆ. ಹಂಗಾಗಿ ಕಂಟ್ರೋಲ್ ಇಲ್ಲಿಲ್ಲೇ ಓಡಾಡೋದ್ರಿಂದ ಬ್ರಾಕೆಟ್ ಎಕ್ಸ್ಟ್ರಾ ಹಾಕಿದ್ರು ಕೂಡ ಆಗದೇ ಇದ್ದರೂ ಕೂಡ ವರ್ಕ್ ಆಗುತ್ತೆ. ನೀವು ಬ್ರಾಕೆಟ್ ರಿಮೂವ್ ಕೂಡ ಮಾಡ್ಬೋದು, ನಾಟ್ ಎ ಡೀಲ್. ಓಕೆ, ಹಾಕಿದ್ರೂ ತಪ್ಪಿಲ್ಲ. ಕಮಿಂಗ್ ಟು ರೀಡ್ ದಿ ಸೆಕೆಂಡ್ ಮ್ಯಾಟ್ರಿಕ್ಸ್, ಸೇಮ್ ಇದೆ ನೋಡಿ. ಇಲ್ಲಿದ್ದಾಗೆ ಸೇಮ್ ಕೋಡ್ಸ್. ಬ್ರಾಕೆಟ್ ಹಾಕಿರಿ ಅಥವಾ ತೆಗಿರಿ ಏನಾರು ಮಾಡಿ, ಸೇಮ್ ಕೋಡ್ಸ್. ಓನ್ಲಿ ದ ಡಿಫ್ರೆನ್ಸ್ ಈಸ್ ನೋಡಿ, ಸೇಮ್ ಕೋಡ್ಸ್ ಇದೇ ಬ್ರಾಕೆಟ್ಸ್ ಅದೇ. ಡಿಫ್ರೆನ್ಸ್ ಏನಪ್ಪ ಅಂದರೆ, ಝೂಮ್ ಮಾಡ್ತೀನಿ ನಿಮಗೆ. ಡಿಫ್ರೆನ್ಸ್ ಏನಪ್ಪ ಅಂದರೆ ಟೂ ಮತ್ತು ಬಿ, ಇಷ್ಟೇ ಡಿಫ್ರೆನ್ಸ್. ಈ ಟು ಎಲ್ಲೆಲ್ಲಿ 1 ಇದೆಯೋ ಅಲ್ಲೆಲ್ಲ 2 ಹಾಕಿ ಅಷ್ಟೇ. ಸೇಮ್ ಕೋಡ್. ಇಲ್ಲಿ ಫಸ್ಟ್ ಇತ್ತು, ಇಲ್ಲಿ ಸೆಕೆಂಡ್ ಅಷ್ಟೇ. ಇಲ್ಲಿ ಫಸ್ಟ್ ಇತ್ತು, ಇಲ್ಲಿ ಸೆಕೆಂಡ್ ಅಷ್ಟೇ ಕೋಡ್. ಮತ್ತೆ ಒಂದೇ ಥರ ಸೇಮ್ ಟೈಮ್ ರಿಪೀಟ್ ಆಗುತ್ತೆ. ಯಾಕೆ ಅಂದರೆ ನೀವು ಏನು ರೋ ಕಾಲಮ್ ಕೊಡ್ತೀರೋ ಆ ರೋ ಕಾಲಮ್ಮೇ ಕೊಡಬೇಕು, ಮತ್ತು ಅವನ್ನೇ ಅಷ್ಟೇ ವ್ಯಾಲ್ಯೂಸ್ನ ತೊಗೋಬೇಕು. ರೈಟ್, ದಟ್ಸ್ ವಾಟ್ ಇಟ್ ಗೋಸ್. ನಾವು ಕಮಿಂಗ್ ಟು ಯುವರ್ ಚಾಯ್ಸ್ ಪಾರ್ಟ್ ವೇರ್ ಇಟ್ ಹ್ಯಾಸ್ ಟು ಡಿಸ್ಪ್ಲೇ. ನಿಮ್ಮ ಚಾಯ್ಸ್ಗೆ ಬೇಕಾಗಿರೋ ಹಾಗೆ ಅದು ಡಿಸ್ಪ್ಲೇ ಮಾಡಬೇಕು. ಯಾವ ರೀತಿ ಮಾಡ್ತದೆ? ಮ್ಯಾಟ್ರಿಕ್ಸ್ ಆಪರೇಷನ್ಸ್ ಮೆನು ತೋರಿಸುತ್ತೆ. ಇದೇನು ಮಾಡುತ್ತೆ? ಪ್ರಿಂಟ್ ಎಫ್ ಒಳಗಡೆ ಏನು ಪ್ರಿಂಟ್ ಮಾಡಿದರೂ ಹಾಗೆ ಪ್ರಿಂಟ್ ಆಗುತ್ತೆ. ನೋಡಿ, ಪ್ರಿಂಟ್ ಆಯಿತು. ಅಡಿಷನ್ನು 1 ಅಂದರೆ ಅಡಿಷನ್, 2 ಅಂದರೆ ಮಲ್ಟಿಪ್ಲಿಕೇಶನ್, 3 ಅಂದರೆ ಎಕ್ಸಿಟ್. ಎಂಟರ್ ಯುವರ್ ಚಾಯ್ಸ್ ಅಂತ ಕೇಳುತ್ತೆ. %D ಆ ಚಾಯ್ಸ್ ಸ್ಟೋರ್ ಆಗುತ್ತೆ ಸ್ಕ್ಯಾನ್ಎಫಿಂದ. ಓಕೆ, ಇಷ್ಟು ಡಿಸ್ಪ್ಲೇ ಆಗಬೇಕು. ಡಿಸ್ಪ್ಲೇ ಆದಮೇಲೆ ನಮಗೆ ಚಾಯ್ಸ್ ವ್ಯಾಲ್ಯೂ ತೊಗೋಬೇಕು. ಫಸ್ಟು ಇನ್ಪುಟ್ ಎಲ್ಲ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಆಪ್ರೇಷನ್ ಇದು, ಆಯಿತಾ? ರೈಟ್, ವಾಪಸ್ ಕೆಳ ಬನ್ನಿ ಈಗ. ಸೊ ಕೇಸ್ 1 ಕೊಟ್ಟರೆ ಏನಾಗಬೇಕು? ಅಡಿಷನ್ ಆಗಬೇಕು. ಅಡಿಷನ್ ಆಗೋಕ್ಕೆ ಮುಂಚೆ ಸಪೋಸ್ ನೀವು ಕೊಟ್ಟಿರೋ ಮ್ಯಾಟ್ರಿಕ್ಸ್ 2x2 ಇತ್ತು ಅಂದ್ಕೊಳ್ಳಿ. 1 2 3 4 is the one matrix. Okay, wait, what happened? 1 2 3 4 is the one matrix. Again 4 3 2 1 is another matrix. Okay, right. ಈಗ ಇವೆರಡು ಮ್ಯಾಟ್ರಿಕ್ಸ್ ಇದ್ದಾವೆ. 4 3 2 1 ಈಸ್ ಅವರ್ ಅನದರ್ ಮ್ಯಾಟ್ರಿಕ್ಸ್. ಯಾಕಂದರೆ ಎರಡೂ ಆ್ಯಡ್ ಮಾಡಿದ್ರೆ 5 5 ಔಟ್ಪುಟ್ ಬರುತ್ತಲ್ವಾ, ನೋಡ್ಕೊಳ್ಳಿ ಮತ್ತೆ. ಓಕೆ, ಸೊ ಆ ರೀತಿ ಮಾಡುವಾಗ ಏನು ಮಾಡೋದು? ರೈಟ್, ಎರಡು 2x2 ರೋ ವ್ಯಾಲ್ಯೂ 2 ಇತ್ತು, R2 ವ್ಯಾಲ್ಯೂನು 2 ಇತ್ತು, C1 2 ಇತ್ತು, C2 2 ಇತ್ತು. ಎಲ್ಲ ಈಕ್ವಲ್ ಆಗೋಯ್ತು. ಆವಾಗ ಟ್ರೂ ಆಯಿತು, ಒಳಗಡೆ ಬಂತು. ಒಳಗಡೆ ಬಂದ ಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಒಂದೊಂದೇ ಲೈನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಫಸ್ಟ್ ಇದು, ನೆಕ್ಸ್ಟ್ ಇದು, ಆ ಲೂಪ್ ಒಳಗೆ ಹೋಗುತ್ತೆ, ಮತ್ತು ಈ ಲೂಪ್ ಒಳಗೆ ಹೋಗುತ್ತೆ, ಮತ್ತೆ ರಿಸಲ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಬ್ರಾಕೆಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಈ ರೀತಿ ಪ್ರೋಗ್ರಾಮ್ ಅಡಿಷನ್ಗೆ ವರ್ಕ್ ಆಗುತ್ತೆ. ಇಫ್ ಯುವರ್ R1 C1 3x2 ಕೊಟ್ಟು, ಇದು R1 ಇದು R2. ಓಕೆ, ಸಾರಿ ಏನು ಕೊಟ್ವಿ? 3x2 ಕೊಟ್ವಿ. ಇದು R1 ಇದು C1, R2 ಮತ್ತು C2 is the matrix rows and column of the first and second matrix, exactly second matrix. R1 C1 are the first matrix row column. 3
3 cross 2. R2 C2 are the matrix rows and column of the second matrix. Okay, where you have given 2 cross 3 ಕೊಟ್ಟಿದ್ದೀರಾ ಅಂದ್ಕೊಳ್ಳೋಣ. ಆವಾಗ R1 ಈಕ್ವಲ್ ಟು R2 ಫಾಲ್ಸ್ ಆಗುತ್ತೆ. C1 ಈಕ್ವಲ್ಸ್ ಟು C2 ಚೆಕ್ ಮಾಡುವಾಗ ಅದು ಕೂಡ ಫಾಲ್ಸ್ ಆಗುತ್ತೆ, ಯಾಕೆಂದರೆ ಬೇರೆ ಬೇರೆ ಇದೆ. ಸೊ ಅಂಥ ಕಂಡೀಷನಲ್ಲಿ ಅಡಿಷನ್ ನಾಟ್ ಪಾಸಿಬಲ್ ಅಂತ ಎಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ. ಇದು ಡಿಸ್ಪ್ಲೇ ಆಗಿಬಿಡುತ್ತೆ, ಒಳಗೆ ಹೋಗೋದೇ ಇಲ್ಲ, ಅಡಿಷನ್ ಆಗೋದು ಇಲ್ಲ. ಓಕೆ, ಸೊ ಅದು ಎಕ್ಸಾಂಪಲ್ ಹೇಳಿದ್ದು ನಾನು ನಿಮಗೆ. ನೀವು 3 ಕ್ರಾಸ್ 9 ಕೊಟ್ಟು ಮತ್ತೊಂದು 4 ಕ್ರಾಸ್ 2 ಕೊಟ್ಟು ಚೆಕ್ ಮಾಡಿದ್ರೂ ಕೂಡ ಬರಲ್ಲ. ಎರಡೂ ಕೂಡ ಅಂಡ್ ಹೇಗೋ ಯಾವಾಗ ವರ್ಕ್ ಆಗುತ್ತೆ, ಎರಡೂ ಈಕ್ವಲ್ ಆಗಬೇಕು, ಅವಾಗ ಮಾತ್ರ ಅಂಡ್ ವರ್ಕ್ ಆಗುತ್ತೆ. ಓಕೆ, ಸೊ ಅಂಡ್ ಬದಲಾಗಿ ಇಲ್ಲಿ ಆರ್ ಇತ್ತು ಅಂತ ಅಂದ್ಕೊಳ್ಳೆ. ಆರ್ ಇದ್ದರೆ ಏನಾಗುತ್ತೆ, ನೀವು ಇದೆಂಥ ಆಪ್ರೇಟರ್ಸು ಅಂಡ್ ಆರ್ ಲಾಜಿಕಲ್ ಆಪ್ರೇಟರ್ಸ್. ವೇರ್ ಆರ್ ಇದ್ದರೆ ಇದರಲ್ಲಿ ಒಂದು ಟ್ರೂ ಆಗಿಬಿಟ್ರೆ ಸಾಕು, ಇನ್ನೊಂದು ಫಾಲ್ಸ್ ಇದ್ರೂ ಕಂಡೀಷನ್ ಒಳಗೆ ಹೋಗ್ಬಿಡುತ್ತೆ, ಆರ್ ಇದ್ದರೆ ಮಾತ್ರ. ಓಕೆ, ಸೊ ಈಗಿರೋದಲ್ಲಿ ಅಂಡ್ ಇರೋದ್ರಿಂದ ಇದು ಟ್ರೂ ಆಗಬೇಕು, ಇದು ಟ್ರೂ ಆಗಬೇಕು. ಎರಡೂ ಕಂಡೀಷನ್ನಲ್ಲಿ ಟ್ರೂ ಆದರೆ ಮಾತ್ರ ಒಳಗೋಗುತ್ತೆ, ಅದಿಲ್ಲ ಅಂದರೆ ಒಳಗೋಗೋದಿಲ್ಲ. ಇಫ್ ಆದಮೇಲೆ ಒಳಗೋಗಲ್ಲ ಅಂದರೆ ಈ ಬ್ಲಾಕ್ ಎಲ್ಲಿವರೆಗೂ ಇದೆ ನೋಡಿ, ಇಲ್ಲಿವರೆಗೂ ಇದೆ. ಅದಾದಮೇಲೆ ನೆಕ್ಸ್ಟ್ ಏನು ಸ್ಟೇಟ್ಮೆಂಟ್ ಇದೆ ಅಂತ ನೋಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು ಸ್ಟೇಟ್ಮೆಂಟ್ ಇದೆ ಅದು ನೋಡುತ್ತೆ. ಬ್ಲಾಕ್ ಇದಿಷ್ಟನ್ನಂತೂ ಎಕ್ಸಿಕ್ಯೂಟ್ ಮಾಡೋದೇ ಇಲ್ಲ, ಇದ್ರೊಳಗೆ ಹೋಗೋದೇ ಇಲ್ಲ. ಅದ್ರ ನೆಕ್ಸ್ಟ್ ಏನಿದೆ, ಬ್ರಾಕೆಟ್ ಮುಗಿದ ಮೇಲೆ ಇದಿದೆ. ಸೊ ಇದು ಇಲ್ಲಿ ಕಂಡೀಷನ್ ಫಾಲ್ಸ್ ಆಗಿದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂತ ಹುಡುಕುತ್ತೆ, ಅದು printf/n. ಸಾರಿ, ಗೊತ್ತಾಗಬೇಕು ನಮಗೆ. ಸೊ ಇದು ಇಲ್ಲಿಗೆ ಮುಗೀತು, ಇದು ಇಲ್ಲಿಗೆ ಮುಗೀತು, ಇಲ್ಲಿ ಮುಗೀತು ನಮ್ಮದು ಆ್ಯಕ್ಚುಲಿ. ಓಕೆ, ಸೊ ಇದಿಷ್ಟು ಇಫ್ ಬ್ಲಾಕ್ದು ಇಲ್ಲಿಗೆ ಮುಗೀತು. ಆಮೇಲೆ ಎಲ್ಸಿಗೆ ಬರುತ್ತೆ ಇಲ್ಲಿವರೆಗೂ, ಅಪ್ ಟು ದಿಸ್ ಇಫ್. ಈಗ ಎಲ್ಸಿಗೆ ಬಂದುಬಿಟ್ಟು ಏನು ಮಾಡುತ್ತೆ, ಮ್ಯಾಟ್ರಿಕ್ಸ್ ಅಡಿಷನ್ ಈಸ್ ನಾಟ್ ಪಾಸಿಬಲ್. ಸಾರಿ ಮ್ಯಾಟ್ರಿಕ್ಸ್ ಅಡಿಷನ್ ಈಸ್ ನಾಟ್ ಪಾಸಿಬಲ್ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಯಾವಾಗ ಇದು ನಾಟ್ ಪಾಸಿಬಲ್ ಪ್ರಿಂಟ್ ಆಗುತ್ತೆ, ಯಾವಾಗ ಪ್ರಿಂಟ್ ಆಗಲ್ಲ ಅಂತ ಗೊತ್ತಾಯ್ತಲ್ಲ. ಇದಿಷ್ಟು ಕಂಡೀಷನ್ ಒಳಗೆ ಹೋಗೋದು ಯಾವಾಗ, ವೆನ್ these two becomes, okay, these two becomes false. Second, these two become false. ಯಾವ್ಯಾವು ಇವೆರಡೂ ಕಂಡೀಷನ್ ಫಾಲ್ಸ್ ಆಗಬೇಕು, ಅವಾಗ ಇಲ್ಲಿ ಹೋಗುತ್ತೆ. ಎರಡೂ ಅಂತಲ್ಲ, ಒಂದಾದರೂ ಕೂಡ, ಒಂದು ಟ್ರೂ ಆಗಿದ್ದು ಇನ್ನೊಂದು ಫಾಲ್ಸ್ ಆದರೂ ಕೂಡ ವರ್ಕ್ ಆಗುತ್ತೆ. ಅದು ಯಾವುದಕ್ಕೆ, ಎಲ್ಸ್ಗೆ ಹೋಗುತ್ತೆ. ಅದರ್ವೈಸ್ ಇಟ್ ವಿಲ್ ಗೋ, ಎರಡೂ ಕಂಡೀಷನ್ ಟ್ರೂ ಆಯಿತು ಅಂದರೆ ಇದರೊಳಗೆ ಹೋಗುತ್ತೆ, ಆಮೇಲೆ ಅಡಿಷನ್ ಆಪ್ರೇಷನ್ ಆಗುತ್ತೆ. ಸಿಂಪಲ್, ಇದು ತುಂಬ ಸಿಂಪಲ್. ನಿಮಗೆ ಅರ್ಥ ಆಗಿದ್ದರೆ ಗೊತ್ತಾಗುತ್ತೆ. ರೈಟ್, ಈಗ ಅಡಿಷನ್ ಹೇಗಾಗುತ್ತೆ ನೋಡೋಣ. ಸೊ ಐ ಲೂಪ್ I equals 0, I less than R1 is the condition, and I plus plus. Simply j equals 0, j less than C1 and j plus plus. So ಆ ಲೂಪ್ ಉಂಡ ಈ ಲೂಪ್ ಒಳಗೆ ಡೈರೆಕ್ಟಾಗಿ ಬಂತು. ಈ ಲೂಪ್ ಒಳಗಡೆ ಏನಾಗ್ತಾಯಿದೆ, ರಿಸಲ್ಟ್ ಆಫ್ ij is the third matrix where adds the each and every column. ನೀವು 1 2 3 4 ವ್ಯಾಲ್ಯೂ ಕೊಟ್ಟಿದ್ರಲ್ಲ, ಇದು ಒಂದು ಮ್ಯಾಟ್ರಿಕ್ಸು. 4 3 4 3 2 1 is another matrix ಅಲ್ವಾ. ಎರಡು ಮ್ಯಾಟ್ರಿಕ್ಸು ಆ್ಯಡ್ ಆಗ್ತದೆ. 4ಗೆ 1 ಆ್ಯಡ್ ಆಗುತ್ತೆ, 5 ಬಂತು.
3ಗೆ 2 ಆ್ಯಡ್ ಆಗಬೇಕು, 5 ಬಂತು. ಸಿಮಿಲರ್ಲಿ 2ಗೆ 3 ಆಡಬೇಕು, 5 ಬಂತು. 1ಗೆ 4 ಆ್ಯಡ್ ಆಗಬೇಕು, 5 ಬಂತು. ಸೊ ಈ ರೀತಿ ಆರ್ಡ್ರಾಗಿ ಆ್ಯಡ್ ಆಗುತ್ತೆ. ಟೋಟಲಿ ರಿಸಲ್ಟ್ ಆಫ್ ಐ ಜೆ ಅಲ್ಲಿ ಏನಾಗುತ್ತೆ, 5 5 5 5 ಬಂದಿರುತ್ತೆ. ದಟ್ಸ್ ವಾಟ್ ದ ರಿಸಲ್ಟ್ ಈಸ್. ಸೊ ದಟ್ ಈಸ್ ಆ್ಯಡೆಡ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಗೊತ್ತಾಯ್ತಾ ಈಗ ಮ್ಯಾಟ್ರಿಕ್ಸ್ ಹೇಗೆ ಆ್ಯಡ್ ಆಗುತ್ತೆ ಅಂತ. ಈಗ ಮುಂದಕ್ಕೆ ಹೋಗೋಣ. ಮಲ್ಟಿಪ್ಲಿಕೇಶನ್ ಆಗಬೇಕಾದ್ರೆ ಒಂದೇ ಒಂದು ಕಂಡೀಷನ್ ಇದೆ. ಸೊ ಹೌ ಇಸ್ ಒಂದು ಮ್ಯಾಟ್ರಿಕ್ಸ್ ಇಮ್ಯಾಜಿನ್ ಮಾಡ್ಕೊಳ್ಳೋಣ. 3 2 1 5 ಎಲ್ಲ ಸೇಮ್ ಇದ್ದರೆ ತೊಂದರೆ ಇಲ್ಲ. ಯು ಕ್ಯಾನ್ ಹ್ಯಾವ್ ಅನದರ್ ಆಪ್ಷನ್. Let's imagine a matrix 1 2. ಓಕೆ, ಈಗ 1 2 3 4 5 6. ಓಕೆ, ಸೊ ಈ ರೀತಿ ಇದ್ದರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಸಾಧ್ಯನಾ ನೋಡಿ. ಸಾಧ್ಯ ಆಗಲ್ಲ. ಓಕೆ, ದಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಬಿಕಾಸ್ C1 should column 1 should be equal to rows 2. ರೋಸ್ 2 ಇರಬೇಕು. ಓಕೆ, ಇಲ್ಲಿ ಕಾಲಮ್ ಎಷ್ಟಿದೆ, ರೋ ಎಷ್ಟಿದೆ ಇದರಲ್ಲಿ? ರೋ 2 ಇದೆ, ಕಾಲಮ್ 1 ಇದೆ ಇಲ್ಲಿ. ಆಯಿತಾ? ಇಲ್ಲಿ ರೋ ಎಷ್ಟಿದೆ? ಇಲ್ಲೂ ಕೂಡ ರೋನು 2 ಇದೆ. ರೋ ಈಕ್ವಲ್ ಟು 2, ರೋ ಈಕ್ವಲ್ ಟು ರೋ ಇದೆ, ರೋ 2 ಇದೆ, ಕಾಲಮ್ 3 ಇದೆ ಅಲ್ವಾ? ಇದು 2 x 3 ಮ್ಯಾಟ್ರಿಕ್ಸ್, ಇದು 2 x 1 ಮ್ಯಾಟ್ರಿಕ್ಸ್. ಮಲ್ಟಿಪ್ಲಿಕೇಶನ್ ಇಸ್ ನಾಟ್ ಪಾಸಿಬಲ್ ಹಿಯರ್, ನಾಟ್ ಪಾಸಿಬಲ್. ಓಕೆ, ಸೊ ಮಲ್ಟಿಪ್ಲಿಕೇಶನ್ ಆಗಬೇಕಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಅದಕ್ಕೆ ಎಂಥದ್ದು ಒಂದು ಮ್ಯಾಟ್ರಿಕ್ಸ್ ಮಾಡೋಣ. 1 2. ಇದು ಎಂಥ ಮ್ಯಾಟ್ರಿಕ್ಸು? ರೋ 1, ಕಾಲಮ್ 2. ಆಯಿತಾ? ರೈಟ್. ಇನ್ನೊಂದು ಮ್ಯಾಟ್ರಿಕ್ಸ್ ಏನು ಮಾಡಿದೆ ನೋಡೋಣ. ರೋ 1, ಕಾಲಮ್ 2. ಇಲ್ಲಿ ರೋ 2 ಆಗಬೇಕು. 1 2 3 4. ಸೊ ರೋ 2 ಆಯ್ತು. ಇಲ್ಲಿ 2 x 2 ಮ್ಯಾಟ್ರಿಕ್ಸ್, ಇದು 1 x 2 ಮ್ಯಾಟ್ರಿಕ್ಸ್. ಇಲ್ಲಿನ ಕಾಲಮ್ಮು ಇಲ್ಲಿನ ರೋಗೆ ಈಕ್ವಲ್ ಆಯಿತು. ಹಂಗಾಗಿ ಇದರಿಂದ ಅಡಿಷನ್ ಮಾಡ್ಬೋದು. ಎಸ್, ಆ್ಯಡ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಓಕೆ, ಕಾರ್ಟಿಷಿಯನ್ ಪ್ರಾಡಕ್ಟ್ ಆಗುತ್ತೆ. ಅದು ಹೇಗಾಗುತ್ತೆ? ಹೌ ಟು ಡೂ ದ ಕಾರ್ಟಿಷಿಯನ್ ಪ್ರಾಡಕ್ಟ್? Let us consider one matrix 1 2, okay, and 1 2 3 4. Row equal to row of 1, column of R1 equal to C2. Okay, so 1 into 1 plus 1 into 1 plus 2 into 3, 6 plus 1 7. Okay, next 1 into 2, 1 into 2, 2 plus 2 into 4, 8, 2 plus 8, it's 10. ಸೊ ಮ್ಯಾಟ್ರಿಕ್ಸ್ ಈಸ್ 7, 10. ಸೊ ಈ ರೀತಿ ಮ್ಯಾಟ್ರಿಕ್ಸ್ನ ನೀವು ಕ್ರಿಯೇಟ್ ಮಾಡಬೇಕು. ಸೊ ಮ್ಯಾಟ್ರಿಕ್ಸ್ ಅಡಿಷನ್ ಅಂದರೆ 2 ಕಾಲಮ್ಮು, ಈ ಕಡೆ ರೋ,
ಇಂಟು ಕರೆಸ್ಪಾಂಡಿಂಗ್ ಕಾಲಮ್ಸ್ ಮಲ್ಟಿಪ್ಲೈ ಆಗಿ ಆ್ಯಡ್ ಆಗಬೇಕು. ಕರೆಸ್ಪಾಂಡಿಂಗ್ ರೋಸ್ ಕಾಲಮ್ ವ್ಯಾಲ್ಯೂ ಅದಕ್ಕೆ ಸೇಮ್ ಇದ್ದರೆ ಮಾತ್ರ ಆ ಥರ ಮಲ್ಟಿಪ್ಲೈ ಆಗಿ ಆ್ಯಡ್ ಆಗೋದು. ಓಕೆ, ಸೊ ಆ ರೀತಿ ಮಾಡಲಿಕ್ಕೆ ಇದು ಈ ಲೂಪ್ಸು ಹೆಲ್ಪ್ ಮಾಡುತ್ತೆ. ಓಕೆ, ಸೊ I0 to R1 ಆ್ಯಂಡ್ J0 to C2. ಸೊ ಸಿಮಿಲರ್ಲಿ ಫಸ್ಟ್ ರಿಸಲ್ಟ್ ಆಫ್ IJನ 0 ಮಾಡಿಕೊಂಡು ಇಲ್ಲಿ ನೆನಪಿಟ್ಕೋಬೇಕಾಗಿರೋದು ಇಷ್ಟೇ. ರಿಸಲ್ಟ್ ಆಫ್ IJನ ಫಸ್ಟ್ 0 ಮಾಡಿಕೊಂಡು K0 ಇಂದ C1ವರೆಗೂ, K0 ಇಂದ ಲೆಸ್ ದ್ಯಾನ್ C1 ವರೆಗೂ ಲೂಪ್ ಹಾಕೋಬೇಕು. ಆ್ಯಸ್ ಯೂಸ್ವಲ್ K++ ಇರುತ್ತೆ. ವೇರ್ ರಿಸಲ್ಟ್ ಆಫ್ IJ ಪ್ಲಸ್ ಈಕ್ವಲ್ಸ್ ರಿಸಲ್ಟ್ ಆಫ್ IJ ಪ್ಲಸ್ ಈಕ್ವಲ್ಸ್ A ಆಫ್ IK ಸ್ಟಾರ್ B ಆಫ್ KJ. ಇಷ್ಟು ನೆನಪಿಟ್ಕೋಬೇಕಷ್ಟೆ, ಇನ್ನು ಉಳಿದಿದ್ದೆಲ್ಲ ಸೇಮ್ ಇರ್ತದೆ. ಆಯಿತಾ? ದೆನ್ ಯು ಇಟ್ ಆಸ್ ಪ್ರಿಂಟೆಡ್ ಬೈ ಸೈಮಲ್ಟೇನಿಯಸ್ಲಿ. ರಿಸಲ್ಟ್ ರೆಡಿಯಾಗಿ ರಿಸಲ್ಟ್ ಹಾಗೆ ಪ್ರಿಂಟ್ ಆಗ್ತಾ ಇರುತ್ತೆ. ಸ್ಲ್ಯಾಶನ್ನು ನೆಕ್ಸ್ಟ್ ಲೈನ್ಗೆ ಹೋಗ್ತದೆ, ಆವಾಗ ಮ್ಯಾಟ್ರಿಕ್ಸ್ ಥರ ಪ್ರಿಂಟ್ ಆಗಿರುತ್ತೆ. ಸೊ ಇಷ್ಟೇ ನೀವು ನೆನಪಿಟ್ಕೋಬೇಕಾಗಿರೋದು. ಇನ್ನು ಉಳಿದಿದ್ದೆಲ್ಲ ನೋಡಿ ಯಾವ ರೀತಿ ಈಸಿ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅಡಿಷನ್ ಮಾಡಬೇಕಾದ್ರೆ ನೀವು ಸ್ಕ್ಯಾನ್ ಮಾಡಿದ್ರಲ್ಲ ಅದೇ ಥರನೇ ಬರೀರಿ ಅಷ್ಟೇ. ಅಡಿಷನ್ ಮಾಡಬೇಕಾದ್ರೆ ಈಸಿಯಾಗಿ ಬರ್ತದೆ. ಸ್ಕ್ಯಾನ್ ಮಾಡಿ ಬ್ರಾಕೆಟ್ ಹಾಕಿ ಸ್ಕ್ಯಾನ್ ಮಾಡಿದ್ರಲ್ಲ, ಅದೇ ಥರನೇ ಸೇಮ್ ಇದು ಸೇಮ್. ಸ್ಕ್ಯಾನ್ ಮಾಡ್ಬೇಕಾದ್ರೆ ಹೀಗೆ ಮಾಡಿದ್ರಲ್ಲ, ಸೇಮ್ ಮ್ಯಾಟ್ರಿಕ್ಸ್ದೇ ಯೂಸ್ ಮಾಡಿ. ಎಲ್ಲ ಎರಡು ಈಕ್ವಲ್ ಇರೋದ್ರಿಂದ ಎಲ್ಲ ರೋಸು ಕಾಲಮ್ಸು R1 R2 C1 C2 ಈಕ್ವಲ್ ಇರೋದ್ರಿಂದ ಒಂದು ಯಾವ್ದಾದ್ರು ಒಂದು ರೋದು ಒಂದು ಮ್ಯಾಟ್ರಿಕ್ಸ್ದು ರೋ ಮತ್ತು ಕಾಲಮ್ ಯೂಸ್ ಮಾಡಿದರೆ ಸಾಕು. R2 C2 ಆದರೂ ಯೂಸ್ ಮಾಡ್ಬೋದು, R1 C1 ಆದರೂ ಯೂಸ್ ಮಾಡ್ಬೋದು. ಇಲ್ಲಿ R1 C1 ಯೂಸ್ ಮಾಡಿದ್ದಾರೆ. ಉಳಿದಿದ್ದು ಸ್ಕ್ಯಾನ್ F%D ಕೊಟ್ಟು A ಆಫ್ IJ B ಆಫ್ IJ ಮೇಲ್ ಮಾಡಿದ್ರಲ್ಲ, ಅದೇ ಥರ ಇಲ್ಲಿ ರಿಸಲ್ಟ್ ಆಫ್ IJಗೆ A ಆಫ್ IJ ಪ್ಲಸ್ B ಆಫ್ IJ ಕರೆಕ್ಟಾಗಿ ಅದೇ ಮ್ಯಾಟ್ರಿಕ್ಸ್ ಅದೇ ಕಾಲಮ್ ಅದೇ ರೋ ಆಗೋದ್ರಿಂದ 5 5 5 5 ಬಂತಲ್ಲ. ಗೊತ್ತಾಗ್ತಾ ಇದೆಯಾ? 5 5 5 ಯಾಕೆ ಬಂತು ಅಂದರೆ ಎಲ್ಲ ಕರೆಕ್ಟ್ ಸ್ಪಾಂಡಿಂಗಾಗಿ ಆ್ಯಡ್ ಆಯಿತು. ಆಮೇಲೆ ಹಾಗೆ ಪ್ರಿಂಟ್ ಮಾಡಿಬಿಟ್ವಿ. ಪ್ರಿಂಟ್ ಮಾಡಿದ್ದು ಹಾಗೆ ಔಟ್ಪುಟ್ ಬಂತು ಅಷ್ಟೇ. ಅಡಿಷನ್ ತುಂಬ ಈಸಿ, ಸ್ಕ್ಯಾನ್ ಎಫ್ ಮಾಡ್ದಂಗೆ ಇರುತ್ತೆ. ಮಲ್ಟಿಪ್ಲಿಕೇಶನ್ ಸ್ವಲ್ಪ ನಾನೀಗ ತೋರಿಸಿದ್ನಲ್ಲ ಹಾಗಿದೆ. ಏನು ನೆನಪಿಟ್ಕೋಬೇಕು? IK ಪ್ಲಸ್ KJ ಥರ್ಡ್ ಲೂಪ್ ಬರುತ್ತೆ. IK ಪ್ಲಸ್ KJನ ನೆನಪಿಟ್ಕೋಬೇಕು. ರಿಸಲ್ಟ್ ಆಫ್ IJನ 0 ಮಾಡಿಬಿಟ್ಟು ರಿಸಲ್ಟ್ ಆಫ್ IJ ಪ್ಲಸ್ ಈಕ್ವಲ್ಸ್ ಯೂಸ್ ಮಾಡಿ IK ಪ್ಲಸ್ KJ ನೆನಪಿಟ್ಕೋಬೇಕು. ಇಷ್ಟೇ ಸಿಂಪಲ್. ಒಂದು 2-3 ಸತಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ದಟ್ಸ್ ಇಟ್. ಕೇಸ್ 1 ಕೇಸ್ 2 ಅಷ್ಟೇ ನಾವು ಮಾಡಬೇಕಾಗಿರೋದು. ಕೇಸ್ 3ನ ಮುಗಿತಪ್ಪ ಪ್ರೋಗ್ರಾಮ್ ಅಂತ ಕಳಿಸೋದು ಅಷ್ಟೇ, ಏನಿಲ್ಲ. ಓಕೆ, ಸೊ ಈ 3 ಕೇಸ್ ಬಿಟ್ಟು ಬೇರೆ ಏನಾದರೂ ಸೆಲೆಕ್ಟ್ ಮಾಡಿಬಿಟ್ರೆ 4 5 10 20 ಎಷ್ಟಾದರೂ ಕೊಟ್ಟರು ಡಿಫಾಲ್ಟಿಗೆ ಹೋಗಿ ಎರರ್ ಕೊಡುತ್ತೆ ಅಷ್ಟೇ. ಓಕೆ, ಸೊ ವೈಲ್ ನಾಟ್ 3 ಈಸ್ ಎಕ್ಸಿಟ್ ಅಲ್ಲ, ನಾಟ್ 3 ಆಗೋವರೆಗೂ ಎಕ್ಸಿಟ್ ಆಗಲಿ ಅಂತ ಅದು ವೈಲ್ ನಾಟ್ 3 ಅದು. ಆಯಿತಾ? ನೀವು 3 ಕೊಟ್ಟ ತಕ್ಷಣ ಹೊರಗೆ ಬಂದುಬಿಡುತ್ತೆ ಹಾಗೆ. ಸೊ ರಿಟರ್ನ್ 0 ಯಾಕೆ? ಇಂಟ್ ಮೈನ್ ಕೊಟ್ಟಿರೋದ್ರಿಂದ. ಓಕೆ, ಸೊ ಇದೇನು ದೊಡ್ಡ ಪ್ರೋಗ್ರಾಮ್ ಅಲ್ಲ, ಎಷ್ಟೊಂದು ರಿಪೀಟ್ ಆಗಿದೆ ಇದರಲ್ಲಿ. ಆಯಿತಾ? ಸ್ಕ್ಯಾನ್ ಎಫ್ ಮಾಡಿರೋದೇ ರಿಪೀಟ್ ಆಗಿರೋದು, ರೈಟ್? ಪ್ರಿಂಟ್ ಮಾಡಬೇಕಾದ್ರೆ ಈವನ್ ಅಡಿಷನ್ ಮ್ಯಾಟ್ರಿಕ್ಸಲ್ಲಿ ಅದೇ ಪ್ರಿಂಟ್ ಅದೇ ಲೂಪಲ್ಲೇ ಅದೇ ಥರನೇ ಒಂದು ಪ್ರಿಂಟ್ ಎಫ್ ಒಂದು ಎಕ್ಸ್ಟ್ರಾ ಇದೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ನಥಿಂಗ್ ಪ್ರೋಗ್ರಾಮ್ ಇದು. ಆಯಿತಾ? ನೀವು ಒಂದು 2-3 ಸಲ ನೋಡ್ಕೊಂಬಿಟ್ರೆ ಹಾಗೆ ಗೊತ್ತಾಗ್ಬಿಡುತ್ತೆ. ಸಿಂಪಲ್, ರೈಟ್? ಥ್ಯಾಂಕ್ ಯು.